ಒಂದಾನೊಂದು ಕಾಲದಲ್ಲಿ ಒಬ್ಬ ಧನವಂತ ತನ್ನ 3 ಹೆಣ್ಣು ಮಕ್ಕಳೊಂದಿಗೆ ವಾಸಿಸ್ತಾ ಇದ್ದ. ಮೂವರಲ್ಲಿ ಕಡೆ ಮಗಳು ತುಂಬಾ ಸುಂದರವಾಗಿದ್ಲು. ಅದಕ್ಕೆ ಎಲ್ಲರೂ ಅವಳನ್ನ ಬ್ಯೂಟಿ ಅಂತ ಕರೀತಾ ಇದ್ರು. ಅವಳು ತುಂಬಾ ಒಳ್ಳೆಯವಳು ಮತ್ತೆ ಕರುಣಾಮಯಿ ಕೂಡ. ಅವಳ ಅಕ್ಕಂದಿರು ಒಳ್ಳೆಯವರು ಅಲ್ಲ, ಕರುಣಾಮಯಿಗಳು ಅಲ್ಲ. ನಿಜ ಹೇಳೋದಾದ್ರೆ ಅವರಿಬ್ರು ಬ್ಯೂಟಿಗಿಂತ ತುಂಬಾನೇ ವಿಭಿನ್ನ, ಸ್ವಾರ್ಥಿ ಮತ್ತೆ ಕೋಪಿಷ್ಟ್ರು ಕೂಡ. ಒಂದಿನ ಅವರಪ್ಪ ತುಂಬಾ ಬೇಸರದಲ್ಲಿ ಮನೆಗೆ ವಾಪಸ್ ಬಂದ್ರು. ಮಕ್ಕಳು ಅಪ್ಪನ ಹತ್ರ ಬೇಸರವಾಗಿರೋದಕ್ಕೆ ಏನ್ ಕಾರಣ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಾವೆಲ್ಲ ಕಳ್ಕೊಂಡಿದ್ದೀವಿ. ಈಗ ಇದ್ಯಾವುದು ನಮ್ದಲ್ಲ. ನಾವು ಈ ಸುಂದರವಾದ ಮನೆನ ಬಿಟ್ಟು ಹೋಗ್ಬೇಕು. ದೂರದಲ್ಲಿ ಒಂದು ಗುಡಿಸಲಿನಲ್ಲಿ ಇರಬೇಕು. ದೊಡ್ಡ ಮಕ್ಕಳಿಬ್ಬರಿಗೂ ಈ ಮಾತ್ ಕೇಳಿದ ತಕ್ಷಣ ತುಂಬಾನೇ ಕೋಪ ಬಂದ್ಬಿಡ್ತು. ನಾವು ಹಳ್ಳಿಗೆ ಹೋಗಿ ಹೇಗಿರೋದಕ್ ಸಾಧ್ಯ ಅಪ್ಪ ಅಂತ ಅವರಿಬ್ರು ಹೇಳಿದ್ರು. ಆದ್ರೆ ಬ್ಯೂಟಿ ಹೇಳಿದ್ದು, ನನಗಂತೂ ಕಾಡು, ಹಳ್ಳಿ ಮತ್ತೆ ಹೂಗಳ ನಡುವೆ ಬದುಕೋದಕ್ಕೆ ತುಂಬಾ ಖುಷಿ ಆಗತ್ತೆ. ಕೆಲವು ದಿನಗಳ ನಂತರ ಆ ಮನುಷ್ಯನ್ಗೆ ಹಳ್ಳಿನಲ್ಲಿ ಒಂದು ದೊಡ್ಡ ತೋಟ ಇರುವಂತ ಗುಡಿಸ್ಲು ಸಿಗತ್ತೆ. ಎಲ್ಲರೂ ಅಲ್ಲಿ ವಾಸಿಸೋಕೆ ಹೋದ್ರು. ಅಪ್ಪ ಆ ತೋಟದಲ್ಲಿ ಹಣ್ಣು ತರಕಾರಿಗಳನ್ನೆಲ್ಲ ಬೆಳೆಯೋದಕ್ಕೆ ಶುರು ಮಾಡಿದ್ರು ಮತ್ತೆ ಅದನ್ನ ವ್ಯಾಪಾರ ಮಾಡಿ ಜೀವನ ನಡೆಸಿದ್ರು. ಒಂದಿನ ಅಪ್ಪ ವ್ಯಾಪಾರಕ್ಕೋಸ್ಕರ ದೂರದ ಊರ್ಗೆ ಹೋಗ್ಬೇಕಾಗ್ ಬಂತು. ಅದಕ್ಕೆ ಅವರು 3 ಮಕ್ಕಳನ್ನ ಕರೆದು ಹೇಳಿದ್ರು, ನಾನು ಹೋಗಿ ಮಾರನೇ ದಿನಾನೇ ಬರ್ತೀನಿ ಅಂತ. ಅದಾದ್ಮೇಲೆ ಒಬ್ಬೊಬ್ಬ ಮಗಳನ್ನೂ ಹತ್ರ ಕರೆದು ಅವ್ರವ್ರ ಹತ್ರ ಒಂದೊಂದು ಪ್ರಶ್ನೆ ಕೇಳಿದ್ರು. ನಿಮ್ಗೆ ನಾನು ಅಲ್ಲಿಂದ ತರಬೇಕಾದ ಸಣ್ಣ ಪುಟ್ಟ ವಸ್ತು ಏನಾದ್ರಿದ್ಯಾ? ದೊಡ್ಡ ಮಗಳು ಹೇಳಿದ್ಲು, ಹೌದು, ನನಗೆ ವಜ್ರ ಬೇಕು, ನನಗೆ ಮುತ್ತುಗಳು ಬೇಕು. ಎರಡನೇ ಮಗಳು ಹೇಳಿದ್ಲು. ಆದ್ರೆ ಬ್ಯೂಟಿ ಹೇಳಿದ್ದು, ಅಪ್ಪ ನನಗೆ ಬಿಳಿ ಗುಲಾಬಿಯ ಗುಚ್ಛ ತಗೊಂಬಂದ್ ಕೊಡಿ. ಅದಾದ್ಮೇಲೆ ಅಪ್ಪ ಕುದುರೆ ಮೇಲೆ ಕುತ್ಕೊಂಡು ಹೊರಟು ಹೋದ್ರು. ಆಮೇಲೆ ಬ್ಯೂಟಿ ಕಿಟಕಿ ಹತ್ರ ಬಂದು ಕೈ ಆಡಿಸ್ತಾ ವಿದಾಯ ಹೇಳಿದ್ಲು. ಅಪ್ಪ ತನ್ನ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹಿಂತಿರುಗ್ತಾ ಇದ್ರು. ಸ್ವಲ್ಪ ದೂರ ಬಂದ್ಮೇಲೆ ಅವರು ದಾರಿ ತಪ್ಪೇ ಬಿಟ್ರು. ತುಂಬಾನೇ ಕತ್ಲಾಗಿತ್ತು. ದಾರಿ ಹುಡುಕ್ತಾ ಅವರು ಕಾಡಿಗೆ ಬಂದು ತಲುಪಿದ್ರು. ಈಗ ಅವ್ರಿಗೆ ಹೊರಗಡೆ ಹೇಗ್ ಬರೋದು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಹುಡುಕೊಂಡು ಸ್ವಲ್ಪ ದೂರ ಬಂದ್ಮೇಲೆ ಅವ್ರಿಗೆ ದೂರದಲ್ಲಿ ಬೆಳಕಿನ ಕಿರಣ ಒಂದು ಕಾಣಿಸ್ತು. ಈಗ ಕುದುರೆನ ಅವರು ಆ ಕಡೆನೆ ತಿರುಗಿಸ್ಕೊಂಡ್ರು. ಹೇಗೆ ಅವರು ಬೆಳಕಿನ ಹತ್ರ ಹೋಗ್ತಿದ್ರು, ಅಲ್ಲಿ ಅವ್ರಿಗೆ ಮರಗಳ ಮಧ್ಯೆ ಒಂದು ದಾರಿ ಕಾಣಿಸ್ತು. ಕುದುರೆ ಮೇಲ್ ಹತ್ಕೊಂಡು ಅವರು ಅದೇ ಮಾರ್ಗದಲ್ಲಿ ನಡೆದ್ರು. ಅಲ್ಲಿ ಅವ್ರಿಗೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ, ಅಲ್ಲಿ ಅವ್ರಿಗೆ ಅರಮನೆಯ ಬಾಗಿಲು ಕಾಣಿಸ್ತು. ಅರಮನೆಯ ಬಾಗ್ಲು ತೆಗೆದಿತ್ತು, ಆದ್ರೆ ಅಲ್ಲಿ ಯಾರೂ ಕಾಣಿಸ್ತಾ ಇರ್ಲಿಲ್ಲ. ಅದಕ್ಕೆ ಅವರು ಒಳಗಡೆ ಹೋಗೇ ಬಿಟ್ರು. ಅವರು ಸ್ವಾಗತ ಕಕ್ಷದ ಬಲಗಡೆ ಇದ್ದಂತ ಕೋಣೆಗೆ ಹೋದ್ರು. ಅಲ್ಲಿ ಕಾವು ಕಾಯಿಸ್ಕೊಳ್ಳೋದಕ್ಕೆ ಬೆಂಕಿ ಉರಿತಾ ಇತ್ತು. ಅಲ್ಲಿ ನೋಡಿದ್ರೆ ಮೇಜಿನ ಮೇಲೆ ಒಬ್ಬ ಮನುಷ್ಯನ್ಗೆ ಊಟ ಇಟ್ಟಿದ್ರು. ಅವನ್ಗೆ ತುಂಬಾನೇ ಹಸುವಾಗಿತ್ತು, ಸುಸ್ತಾಗಿತ್ತು. ಅದಕ್ಕೆ ಅವನ್ ಯೋಚನೆ ಮಾಡ್ದ, ಇಲ್ಲಿ ಯಾರು ಇಲ್ಲ ಅಂದ್ಮೇಲೆ ಈ ಸ್ವಾದಿಷ್ಟ ಊಟ ನಾನೇ ತಿಂದ್ಬಿಡೋಣ ಅಂತ. ಆಮೇಲೆ ಕುದುರೆನ ಅದರ ಜಾಗಕ್ಕೆ ಹೋಗಿ ಬಿಡೋಣ ಅಂತ. ಅವನು ಆರಾಮಾಗಿ ತಿನ್ನೋಕ್ ಶುರು ಮಾಡ್ದ. ತಿಂದಾದ್ಮೇಲೆ ಅವನಿಗೆ ನಿದ್ದೆ ಬರೋಕ್ ಶುರುವಾಯ್ತು. ಅವನು ಹಾಲ್ನ ದಾಟಿದ ಕೂಡ್ಲೆ ಅವನಿಗೆ ಸುಂದರವಾಗಿರೋ ಒಂದು ಬೆಡ್ರೂಮ್ ಕಾಣಿಸ್ತು. ಅವನು ಹಾಸಿಗೆ ಮೇಲೆ ಮಲಗೆ ಬಿಟ್ಟ. ಬೆಳಗಾಗೋವರೆಗೂ ಆರಾಮಾಗಿ ನಿದ್ರೆ ಮಾಡ್ದ. ಅವನಿಗೆ ಎಚ್ಚರ ಆದಾಗ ಅವನ್ ಬಟ್ಟೆ ಮಾಯ ಆಗಿತ್ತು. ಆದ್ರೆ ಹೊಲ್ದಿರೋ ಒಂದು ಬಟ್ಟೆ ಒಂದು ಕುರ್ಚಿ ಮೇಲೆ ಇಟ್ಟಿತ್ತು. ಅವನು ಹೊಸ ಬಟ್ಟೆ ಹಾಕೊಂಡು ತನ್ನ ಕುದುರೆನ ನೋಡೋದಕ್ಕೆ ಹೊರಟು ನಿಂತ. ಕುದುರೆ ನೋಡಕ್ ಹೋಗೋವಾಗ ಅವನಿಗೆ ದಾರಿನಲ್ಲಿ ಸುಂದರವಾದ ಬಿಳಿ ಗುಲಾಬಿಯ ತೋಟ ಕಾಣಿಸ್ತು. ಬಿಳಿ ಗುಲಾಬಿ ಮೇಲೆ ಅವನ ಕಣ್ಣು ಬೀಳ್ತಿದ್ದ ಹಾಗೆ ಅವನು ಬ್ಯೂಟಿ ಕೇಳಿದ್ದನ್ನ ನೆನಪಿಸ್ಕೊಂಡ. ಈಗ ಅವನು ತನ್ನ ಚಿಕ್ಕ ಮಗಳು ಬ್ಯೂಟಿಗೋಸ್ಕರ ಬಿಳಿ ಗುಲಾಬಿಯ ಗುಚ್ಛ ಮಾಡ್ಬೇಕು ಅಂತ ಯೋಚನೆ ಮಾಡ್ದ. ಅವನು ಬಿಳಿ ಗುಲಾಬಿಯ ತೋಟದ ಕಡೆ ಹೊರಟು ನಿಂತ. ಇನ್ನೇನು ಒಂದು ಗುಲಾಬಿ ಕಿತ್ತಿದ್ದ ಆಗ್ಲೇ ಅವನಿಗೆ ಭಯಾನಕ ದನಿಯೊಂದು ಕೇಳಿಸ್ತು. ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ವಿಶಾಲವಾದ ರಾಕ್ಷಸ ನಿಂತಿದ್ದ. ಆ ಭಯಾನಕ ರಾಕ್ಷಸ ದೊಡ್ಡ ದನಿಯಲ್ಲಿ ಹೇಳ್ದ, ಹೇ ದುಷ್ಟ, ಯಾರ ಊಟ ತಿಂದೆ ನೀನು? ಯಾರ ಹಾಸಿಗೆ ಮೇಲೆ ಮಲಗಿದ್ದೆ? ನೀನು ಯಾರ ಬಟ್ಟೆ ಹಾಕೊಂಡಿದೀಯಾ? ನಂದು ನಂದು ನಂದು. ನಾನು ಸುಮ್ಮನಿದ್ದ ಮಾತ್ರಕ್ಕೆ ಈಗ ನನ್ನ ಗುಲಾಬಿ ಕಿತ್ಕೊಳ್ತಾ ಇದೀಯಾ? ದಯವಿಟ್ಟು ನನ್ನ ಕೊಲ್ಲಬೇಡ.
ಅವನು ಬೇಡ್ಕೊಂಡ. ನೀನು ಉಳಿಯಬೇಕಾದ್ರೆ ಒಂದು ಷರತ್ತು ಇದೆ ಅಂತ ರಾಕ್ಷಸ ಹೇಳ್ದ. ನೀನು 1 ತಿಂಗಳು ಬಿಟ್ಟು ಇಲ್ಲಿಗೆ ಬರಬೇಕು. ನೀನು ಮನೆಗೆ ಹಿಂದಿರುಗಿದಾಗ ಮೊದಲು ಏನು ಸಿಗುತ್ತೋ ಅದನ್ನ ತಗೊಂಡು ಬರಬೇಕು. ಬ್ಯೂಟಿ ತಂದೆಗೆ ಇದನ್ನ ಒಪ್ಕೊಳ್ಳದೆ ಬೇರೆ ದಾರಿನೇ ಇರ್ಲಿಲ್ಲ. ಅವನು ಕುದುರೆ ಹತ್ಕೊಂಡು ತನ್ನ ಸವಾರಿನ ಮಾಡುವಾಗ ಅವನು ರಾಕ್ಷಸನಿಗೆ ಕೊಟ್ಟ ಮಾತಿನ ಬಗ್ಗೆ ಯೋಚನೆ ಮಾಡ್ತಿದ್ದ. ಅವನಿಗೆ ನೆನಪಾಯ್ತು, ಅವನು ಮನೆಯಿಂದ ಹೊರಟಾಗ ಹೇಗೆ ಬ್ಯೂಟಿ ಕಿಟಕಿ ಹತ್ರ ನಿಂತ್ಕೊಂಡು ತನಗೆ ವಿದಾಯ ಕೊಟ್ಲು ಅಂತ. ಒಂದು ಭಯಾನಕ ವಿಚಾರದಿಂದ ಅವನು ನಡುಗ್ಬಿಟ್ಟ. ಮನೆಗೆ ಹೋಗ್ತಿದ್ದ ಹಾಗೆ ಮೊದಲು ಬ್ಯೂಟಿ ನನ್ನ ಸ್ವಾಗತಿಸಿದರೆ. ಇಲ್ಲಿ ಬ್ಯೂಟಿ ತನ್ನ ಕೋಣೆಯ ಕಿಟಕಿ ಹತ್ರ ಕುತ್ಕೊಂಡು ಅಪ್ಪ ವಾಪಸ್ ಬರೋದನ್ನೇ ಕಾಯ್ತಾ ಇದ್ಲು. ಆಗ್ಲೇ ಅವಳಿಗೆ ದೂರದಲ್ಲಿ ಕುದುರೆ ಮೇಲೆ ಒಂದು ಆಕೃತಿ ಸವಾರಿ ಮಾಡ್ತಿರೋದು ಕಂಡು ಬಂತು. ಆಗ್ಲೇ ಅವಳು ತೋಟದತ್ತ ಓಡ್ ಹೋದ್ಲು. ಹೌದು, ಅದು ಅವರ ಅಪ್ಪನೇ. ಅವರು ವಾಪಸ್ ಬರ್ತಾ ಇದ್ರು. ಆದ್ರೆ ಬ್ಯೂಟಿಗೆ ತನ್ನ ತಂದೆಗೆ ಆದ ಘಟನೆ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಅವರು ತುಂಬಾ ಸುಸ್ತಾಗಿದ್ರು ಮತ್ತೆ ದುಃಖಿತರಾಗಿದ್ರು. ಅಪ್ಪ, ನಿಮಗೆ ನನ್ನ ನೋಡಿ ಖುಷಿ ಆಗಿಲ್ವಾ? ಅವರು ತನ್ನ ಚಿಕ್ಕ ಮಗಳನ್ನ ತಪ್ಕೊಂಡು ಅಳೋಕ್ ಶುರು ಮಾಡಿದ್ರು. ಅವರು ಗುಡಿಸಲ್ಗ್ ಹೋದಾಗ ಅಪ್ಪ ಅವರು ರಾಕ್ಷಸನಿಗೆ ಕೊಟ್ಟ ಮಾತಿನ ಬಗ್ಗೆ ತನ್ನ ಮಗಳಿಗೆ ಹೇಳಿದ್ರು. ಆದ್ರೆ ಅದು ಏನೇ ಆಗ್ಲಿ, ನೀನ್ ನನ್ ಜೊತೆ ಬರಬಾರ್ದು ಬ್ಯೂಟಿ ಅಂತ ಹೇಳಿದ್ರು. ಆದ್ರೆ ಬ್ಯೂಟಿ ಹಠದಿಂದ ಹೇಳಿದ್ಲು, ಒಂದು ಸಲ ಮಾತ್ ಕೊಟ್ಟ ಮೇಲೆ ಆ ಮಾತನ್ನ ಉಳಿಸ್ಕೊಳ್ಳೇಬೇಕು. ಕಡೆಗೆ ಅಪ್ಪ ಅವಳ ಮಾತ್ಗೆ ಒಪ್ಕೊಂಡು ಅವಳನ್ನ ಈ ತಿಂಗಳ ಕೊನೆಯಲ್ಲಿ ರಾಕ್ಷಸನ್ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ.